ನಿಮ್ಮ ಮಠ, ನಾಳೆ ಪೇಜಾವರ ಸ್ವಾಮೀಜಿ ಮಠ, ಆಮೇಲೆ ಇನ್ನೊಂದು ಮಠಕ್ಕೆಲ್ಲ ಹಾಕಿ ಲಗ್ಗೆ ಇಟ್ಬಿಟ್ಟು ಇರೋ ಸಂಸ್ಕೃತಿನೇ ಹಾಳು ಮಾಡ್ತಾನೆ ಅವನು. ನಾಳೆ ನಿಮ್ಮ ಮಟ್ಟಕ್ಕೆ ಆಗ್ತಾನೆ. ಆದಿಚುಂಚನಗಿರಿ ಮಠದ ಸ್ವಾಮೀಜಿಯವರು ತಾವು ಅವ್ರಿಗೆ ಗುರು ದೀಕ್ಷೆ ಕೊಟ್ಟಂತವ್ರು. ನೀವು ಆದಿಚುಂಚನಗಿರಿ ಬಾಲಗಂಗಾಧರ ಸ್ವಾಮೀಜಿಗೆ ಸಂಸ್ಕೃತನ ಕಲಿಸಿ ಗುರು ದೀಕ್ಷೆ ಕೊಟ್ಟಂತ ಮಠ ನಿಮ್ಮ ಪರಂಪರೆ ಇದು, ನಮ್ಗೆ ಗೊತ್ತಿರೋ ವಿಚಾರ ಇದು. ಅವ್ರಿಗೆ ಗಂಗಾಧರ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರೇ ನಮ್ಗೆ ಹೇಳವ್ರೆ, ನಾನೇನಾದ್ರೂ ಈ ಮಠಕ್ಕೆ ಬರಬೇಕಾದ್ರೆ ಕೊಳದ ಮಠದ ಆಶ್ರಯ, ನಾನು ಸಂಸ್ಕೃತ ಪದವಿ ಪಡಿಬೇಕು, ಕೊಳದ ಮಠದ ಆಶ್ರಯ ಅಂತವ್ರನ್ನೆಲ್ಲ ಬೆಳೆಸಂತ ಮಹಾವತಿವಾದಿ ಬಾಲಗಂಗಾಧರ ಸ್ವಾಮೀಜಿ ಅವರು ಕನಕ ಗುರುಪೀಠ ಇರ್ಬೋದು, ಎಲ್ಲ ಸಂಪರ್ಕ ಇದ್ಕೊಂಡು ಗುರುವೆ ನಾನು ನಮ್ಮ ಪ್ರಾಣ ಕೊಡ್ಕೊಂಡ್ಬಿಡ್ತೀನಿ ಶಾರ್ಟ್ ಬಿಟ್ಬಿಟ್ಟು. ನೀವು ಅವ್ನ ಮುಂದೆ ಇನ್ಯಾವ ಕಥೆ ಅವ್ನ ಕ್ಷಮಾಪಣೆ ಕೇಳಿದ್ರೆ ಬಚಾವು, ಇಲ್ಲ ಅಂದ್ರೆ ನಾವಂತೂ ಬಿಡೋದಿಲ್ಲ. ಇದೊಂದು ಕರ್ನಾಟಕ ಗೌಮನ್ ಆಗಿದೆ. ಏನ್ ಹೇಳ್ತಾವ್ರೆ ಗೊತ್ತಾ, ಒಂದ್ ಮಠಾಧೀಶ್ವರ ಹುಡ್ಕೊಳಕ್ ತಾಕತ್ತಿಲ್ವಾ ಅಂತ ಹೇಳ್ತಾವ್ರೆ. ನಾವೇನ್ ಮಾಡೋಣ ಈಗ? ನೀವು ವೀರಶೈವರಾಗಿ ಏನ್ ಮಾಡ್ತೀರಿ ಹೇಳಿ? ನಿಮ್ ಮಠಕ್ಕೆ ಒಬ್ಬ ವೀರಶೈವ ಪರಂಪರೆ ಅವ್ನು ಬರ್ತಕ್ಕಂಥ ಮಾಡಕ್ಕಾಗಲ್ವಾ? ಇವನ್ ಬೇಕಾ? ನಾಳೆ ನಿಮ್ ಮಠಕ್ಕೆ ಅವನ ಬಂದು ನಿಮ್ಗೆ ಕೇಳಿದ್ರೆ ನಾವೇನ್ ಮಾಡೋಣ? ಕೊಳದ ಮಠ ಅವ್ನು ನೋಡ್ಕೊಂಡ್ರೆ ಇಡೀ ದೇಶದಲ್ಲಿ ರಾಷ್ಟ್ರದಲ್ಲಿ ಕುತಂತ್ರಿಗಳು ಸೇರ್ಕೊಂಡು ಇಡೀ ನಮ್ಮ ಸಮಾಜದ ಬಗ್ಗೆ ಅವನು ಯಾರು ಬುದ್ಧಿ ಹೇಳಕ್ ಅವ್ನು ಯಾರು ನಮ್ಮ ಮಠದ ಕಾಲಿಡಕ್ಕೆ ಏನ್ ಯೋಗ್ಯತೆ ಇದೆ ಅವನಿಗೆ? ಅವನು ಶಿಷ್ಯನಿಗೆ ಆದೇಶ ಕೊಡ್ತಾನೆ, ಅವನು ಜಡ್ಜು, ಸಾರಿ ಅವ್ನು ಯಾರು? ಅವನೇನು ಜಡ್ಜ್ಮೆಂಟ್ ಜಡ್ಜ್ಗಳು? ಅವನೇನು ಕಾನೂನಾ? ನಿಮ್ಮ ಮಾತನ್ನೇ ನಿಮ್ಮ ಬಾಯಲ್ಲಿ ಇರ್ತಕ್ಕಂಥ ತಾಂತ್ರಿಕತೆ ಇದೆ, ಹಿಪ್ನಟಿಸಮ್ ಇದೆ, ಮಾಯ ಮಂತ್ರ ನಡೀತಾ ಇದೆ. ಪೊಲೀಸ್ ಅಧಿಕಾರಿಗಳು ಅಲ್ಲೋಗಿ ಮಾಯ ಮಂತ್ರ ಮಾಡ್ತಾರೆ, ರಾಜಕೀಯ ಯಂತ್ರಗಳಿಗೆ ಮಾಯ ಮಂತ್ರ ಮಾಡ್ತಾನೆ. ಊಟಕ್ಕೆ ಬನ್ನಿ ಅಂತ ಕರೀತಾ ಅವನೇ ಕರೆಸ್ಕೊಂಡ್ಬಿಟ್ಟು ನಿಮ್ಗೆ ಶಾಲೆ ಹಾಕ್ಬಿಟ್ಟು ಅವ್ನು ಶಾಲೆ ಹಾಕೊಂಡು ನಮ್ಗೆ ವಹಿಸ್ಬೇಕು ಬಂದ್ರಪ್ಪ. ಕೊಳದ ಮಠದ ಸ್ವಾಮೀಜಿ ಅವರು ನನಗೆ ಆ ಸರ ಹಾಕೋವ್ರೆ, ಪೇಟ ಹಾಕೋವ್ರೆ, ಕೊಳದ ಮಠದವರು ಅಂದ್ರೆ ನನಗೆ ಪತ್ತಾಧಿಕಾರಿ ಕಟ್ತಾರೆ ಅಂತ ಹೇಳಿದ್ರೆ ನೀವು ಅವ್ನು ಹೋಗಿ ನಂಬ್ತಿರಲ್ಲ ಗುರುವೆ. ಅವನ್ ಎಂತ ಡಾಕು ಮಂಗಲ್ ಸಿಂಗ್ ಗುರುವೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ವಿಶ್ವದಲ್ಲೇ ಏನಾದ್ರು ಇದ್ರೆ ನಾನು ನೋಡಿದಂತ ಈ ಭಾರತ ರಾಷ್ಟ್ರದಲ್ಲಿ ಭಾರತಾಂಬೆ, ನಮ್ಮ ವೀರಶೈವ ಸಮಾಜ, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತೆ ಎಂತೆಂಥವ್ರು ಹುಟ್ಟಿದ್ದಾರೆ. ಅಂತ ಸಂಸ್ಕೃತಿ ಇರ್ತಕ್ಕಂಥ ಬಸವಾದಿ ಶರಣರ ವಚನಗಳನ್ನು ಓದಂತ ಸಂತದಲ್ಲಿ ತಾವು ವೀರಶೈವ ಮಠಾಧೀಶರಾಗಿ ದಯವಿಟ್ಟು ಮಾಡಬೇಕು. ದಯವಿಟ್ಟು ಇಲ್ಲಿ ಕೇಳಿ, ಅವನಿಗೆ ಕ್ಷಮಾಪಣೆ ಕೇಳಬೇಕು. ವೀರಶೈವರು ನಿಮ್ಮ ನ್ಯಾಯದ ಹೋರಾಟಕ್ಕೆ ನಮ್ಮ ಪೂರ್ಣ ಬೆಂಬಲ ಇದೆ ಬಿಡಿ. ಇವರು ಪಾಪ ಸ್ವಾಮೀಜಿಗಳನ್ನ ಹಿರಿಯರು ನಾನು ನೋಡಿದ್ರೆ ಭಾಳ ಗೌರವ ಅನಿಸ್ತದೆ. ಈ ಮಠದ ಸ್ವಾಮೀಜಿಗಳನ್ನ ಬೆಡಲೆ ತೋರಬಾರ್ದು, ನಾವು ತೋರ್ಬೇಕಾಗಿರೋದು ನಿತ್ಯಾನಂದನ ಕಪಟತನ, ವಂಚನೆ ಬಹಳ ನಡೆಸುವಂಥ ಪಿತೂರಿ. ಮತ್ತು ಅವನ ಶಿಷ್ಯಂದಿರು ಭಾಳ ಹೈಟೆಕ್ ಮೋಸಗಾರಿಕೆ ಇದೆ, ಅವ್ರ ಶಿಷ್ಯಂದಿರ ಭಾಳ ತಿಳುವಳಿಕೆ ಇದೆ. ಎಂತಹ ಮೊಕದ್ದಮೆಗಳು ನಿರ್ಮಿಸುವಂತ ಕೆಲಸ ಮಾಡ್ತಾರೆ. ಆ ಕಾರಣಕ್ಕೆ ಆ ಮಠದ ಸ್ವಾಮೀಜಿಗಳನ್ನ ಗೌಡ್ರೆ ಇನ್ನೊಂದು ನಮ್ಗೆ ಅನುಮಾನ ಬರ್ತಾ ಇದೆ. ಭಾರತ ದೇಶದ ಎಲ್ಲ ಕೆಟ್ಟ ಚಟುವಟಿಕೆಗಳಿಗೆ ಇವನ್ ಸಂಬಂಧ ಇದೆಯೋನೋ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇವನೊಂದು ಕುತಂತ್ರ ಮುಂದಿನ ದಿನಗಳಲ್ಲಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಕುಂಡಲಿನಿ ಯೋಗದಲ್ಲಿ ಆ ಎಮ್ಮ ಕುಣಿತ ಸ್ವಾಮೀಜಿ 2 ವರ್ಷದಿಂದ ರಾಮನಗರದ ಮಾಧ್ಯಮದವರು ಕ್ಯಾಮರಾವನ್ನ ಬಿಟ್ಟು ಆಮೇಲೆ ಇನ್ನೊಂದು ಕೇಳಿದ್ರು ನನಗೆ ಕುಣಿಸಪ್ಪ ಅಂತ ಹೇಳಿ. ಅವ್ರು ಕುಣಿಸಿದಾಗ ಇಲ್ಲ ನಿಮ್ಗೆ ನಾವು ಕೊಟ್ಟಂತ ಕೇಸು ಹೈಕೋರ್ಟಲ್ಲಿ ಕ್ವಾಶ್ ಮಾಡ್ತಾರೆ. ಅವನ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರ ಮೇಲೆ ಮಾಡಿದಂಥ ದಾಳಿ ಇವತ್ತು ಕೋರ್ಟಿಗೆ, ನಮ್ಮ ಕಾರ್ಯಕರ್ತರು ದಿನ ರಾಮನಗರ ಕೋರ್ಟಿಗೆ ತಿಂಗಳಿಗೆ 2 ಸಲ ಅಡ್ಡಾಡ್ತಾ ಇದ್ದಾರೆ. ಅಲ್ಲಿ ಅವರು ಇದ್ದಾರೆ, ಕೇಸ್ ಹಾಕ್ಸ್ಕೊಂಡವರು ಅಲ್ಲಿ ಅವರು ಇದ್ದಾರೆ. ಆ ವಿಚಾರ. ಮತ್ತು ಎರಡನೇದು, ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಅಥವಾ ಇನ್ಯಾವುದಕ್ಕೂ ಒಂಚೂರಾದರೂ ಕಿಂಚಿತ್ತಾದರೂ ಕನ್ನಡಿಗರ ಬಗ್ಗೆ, ಕನ್ನಡ ಹೋರಾಟಗಾರರ ಬಗ್ಗೆ ಅಥವಾ ಕರ್ನಾಟಕದ ಧಾರ್ಮಿಕ ಪರಂಪರೆ ಬಗ್ಗೆ ಒಂಚೂರು ಇವ್ರಿಗೆ ಗೌರವ ಇಲ್ವಾ? ಇಷ್ಟೆಲ್ಲ ಬೆಳಗ್ಗೆಯಿಂದ ನಡೀತಾ ಇದೆ, ಬೆಳಗ್ಗೆಯಿಂದ ಆಗ್ತಾ ಇದ್ರು ಸಹ ನೋಡ್ರಿ, ಏನಾದ್ರೂ ನಡೆದ್ರೆ ಹೋರಾಟಗಾರರೇ ಬೇಕಾ ಪ್ರತ್ಯುತ್ತರ ಕೊಡ್ಲಿಕ್ಕೆ? ವೀರಶೈವ ಸಮಾಜದವರೇ ಬೇಕಾಗಿ ಇವ್ರು ಇವತ್ತೆಲ್ಲ ವೀರಶೈವ ಸಮಾಜ ಹೇಳ್ಕೊಂಡು ರಾಜಕಾರಣ ಮಾಡ್ತಾ ಇದಾರಲ್ಲ, ನಾಚಿಕೆ ಬರ್ಬೇಕು ಇವ್ರಿಗೆ ಎಲ್ಲರಿಗೂ. ಇವತ್ತು ಸರಿ ಇದೆ, ರಾಮನಾಥ್ ಅಲಿತಾ ಇದ್ದಾರೆ ಅವ್ರ ಕಾರ್ಯಕರ್ತರು. ಒಂದು ಗಂಟೆಗೆ ನಾವು ಬೆಂಕಿ ಹಾಕ್ಲಿಕ್ಕೆ ಹೋದಾಗ ಅವ್ರ ಕಟೌಟ್ಗೆ ಬಿಡದಿ ಪೊಲೀಸ್ ಠಾಣೆಯವರು ಪೊಲೀಸ್ನವರು ಬಂದು ಇದನ್ನ ನೀವು ಯಾಕೆ ಮಾಡ್ತಾ ಇದ್ದೀರಿ, ನೀವು ಪ್ರತಿಭಟನೆ ತಪ್ಪಲ್ವಾ ಅಂತ ಕೇಳಿದ್ರು. ನಾನು ಹೇಳಿದೆ ಇಲ್ಲಿ ಅಕ್ರಮವಾಗಿ ಅವ್ರು ಯಾವ್ದು ಅನುಮತಿ ತಗೋದೇನೆ ಮಾಡ್ತಾರೆ, ತಪ್ಪಲ್ವಾ ಅಂತ ಪ್ರಶ್ನೆ ಮಾಡಿದ್ರೆ ಬಹುಶಃ ಮಠದ ಕಪ್ಪ ಕಾಣಿಕೆಗಳು ಬ್ಲಾಕ್ ಮ್ಯಾಜಿಕ್ ಮಾಡಿ ಸರ್ಕಾರದವರು ಯಾವುದು ಕ್ರಮ ಇಂಥ ಪ್ರಯತ್ನಗಳನ್ನ ನಾವು ಬಹಳ ಮಾಡಿದೀವಿ. ಇಂಥ ಪ್ರಯತ್ನಗಳನ್ನ ದಯವಿಟ್ಟು
ಅವ್ನು ಇಂಥ ಪ್ರಯತ್ನಗಳನ್ನ ನಾವು ಬಹಳ ಪ್ರಯತ್ನ ಮಾಡಿದ್ದೀವಿ. ಮಾಡ್ತಾನೆ. ನಿತ್ಯಾನಂದನ ಸರ್ ಇಷ್ಟಾದ್ರೂ ನಂಜುಂಡೇಶ್ವರ ಒಂದು ಮಾತನ್ನ ಹೇಳ್ಬಿಡ್ತೀನಿ, ಲೈವ್ ಕನೆಕ್ಟ್ ಮಾಡ್ರಿ ಅಂತ ಕೇಳಿದ್ದಕ್ಕಾಗಿ ಒಂದು ಮಾತನ್ನ ಹೇಳ್ತೀವಿ. ನಿತ್ಯಾನಂದನ ಆಶ್ರಮದಲ್ಲಿ ಸುವರ್ಣ ನ್ಯೂಸ್ಗೆ ಎಂಟ್ರಿ ಇಲ್ಲ, ಆದ್ರೆ ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ನಿತ್ಯಾನಂದನಿಗೆ ಹಾರ್ದಿಕ ಸ್ವಾಗತ ಇದೆ. ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ನಿತ್ಯಾನಂದನಿಗೆ ಹಾರ್ದಿಕ ಸ್ವಾಗತ ಇದೆ. ಆತ ಒಂದು ವೇಳೆ ಬಂದು ಒಂದು ನಿಮಿಷ ಮುಗಿಸ್ತೀನಿ. ಪತ್ರಕರ್ತರಿಗೆಲ್ಲ ಅವಕಾಶ ಇಲ್ಲ ಸರ್ಕಾರದಲ್ಲಿ. ನಿಮ್ಮ ಭಾರತ ಸರ್ಕಾರದಲ್ಲಿ ರಾಷ್ಟ್ರಪತಿಯಿಂದ ಹಿಡಿದು ಕೆಳಮಟ್ಟದಿಂದ ಹಿಡಿದು ಮಠಾಧಿಪತಿಗಳಿಂದ ಹಿಡಿದು ಪ್ರತಿಯೊಂದು ಮಠದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ. ಅಲ್ಲ ನಿತ್ಯಾನಂದ ಅಲ್ಲ ಒಂದ್ ನಿಮಿಷ ನನ್ನ ಹೋರಾಟ ಮಾಡಬೇಕಾಗ್ತದೆ. ಪತ್ರಿಕಾ ಸ್ವಾತಂತ್ರ್ಯದ ಮಾತು ಬಂದಿರೋದ್ರಿಂದ ಪತ್ರಿಕಾ ಸ್ವಾತಂತ್ರ್ಯದ ಮಾತು ಬಂದಿರೋದ್ರಿಂದ ನಾನೊಂದು ಉತ್ತರ ಕೊಟ್ಟು ಬಿಡ್ತೀನಿ ದಯವಿಟ್ಟು. ನಿಮ್ಗೆ ಯಾಕೆ ಅವಕಾಶ ಕೊಡಲ್ಲ? ಅಜಿತ್ ಅವರ ಖಂಡಿತ ಇವಾಗ ನಿಮ್ಮ ಫೋನ್ ನ ರಿಸೀವ್ ಅವ್ನು ತೆಗಿಯಲ್ಲ. ಖಂಡಿತವಾಗ್ಲೂ ಸುವರ್ಣ ನ್ಯೂಸ್ ಅಂದ್ರೆ ಅವನಿಗೆ ಸಿಂಹ ಸ್ವಪ್ನ ಸರ್. ಹೋಗಿ ಸರ್, ಸುವರ್ಣ ನ್ಯೂಸ್ ಅಂದ್ರೆ ಅವನಿಗೆ ಸಿಂಹ ಸ್ವಪ್ನ. ಒಂದ್ ನಿಮಿಷ, ಸಿಂಹ ಸ್ವಪ್ನ ಇವಾಗ ಏನ್ ಗೊತ್ತಾ, ಈ ಸರ್ ಒಂದ್ ತಿಳ್ಕೊಳ್ಳಿ, ಸುವರ್ಣ ನ್ಯೂಸ್ ಇಂದ ಪ್ರತಿಯೊಂದು ಕ್ಷಣನೂ ರೆಕಾರ್ಡ್ ಮಾಡ್ತಾ ಇದ್ದಾನೆ. ಅದು ಮಾಡ್ತಾ ಇದ್ದಾನೆ. ಇವತ್ತು ಇದ್ರ ಮುಖಾಂತರ ಹೇಳ್ತಾ ಇದೀವಿ, ಅವನಾಗವನು ನಾಳೆ ಒಳಗಡೆ ನಮ್ಮ ಏನು ಕರ್ನಾಟಕದ ಜನತೆ ಮುಂದೆ ಕರ್ನಾಟಕದ ಜನತೆ ಮುಂದೆ ಕ್ಷಮೆ ಕೇಳಬೇಕು. ಇಂತ ಕೆಟ್ಟ ಕಾರ್ಯಗಳಿಗೆ ಯಾವುದೇ ಸಮಾಜಕ್ಕೆ ಇರ್ಬೋದು. ಇವತ್ತು ವೀರಶೈವ ಆಗುತ್ತೆ, ನಾಳೆ ಕನಕ ಗುರುಪೀಠ ಆಗುತ್ತೆ, ನಾಡದ್ದು ಉಡುಪಿ ಪೀಠ ಆಗುತ್ತೆ, ನಾಡದ್ದು ಆಚೆ ಪೀಠ ಆಗುತ್ತೆ. ಎಲ್ಲ ಟೆರರಿಸಂ ಮಾಡ್ತಾನೆ ಅವನು. ಮೆಂಟಲ್ ಅವನು ಅಲ್ಲ. ವೀರಶೈವರು ವೀರಭದ್ರನ ಅವತಾರ. ಸರ್ ಎಲ್ರು ಹೇಳ್ತೀವಿ ನೋಡಿ. ಖಂಡಿತವಾಗ್ಲು ನಾಳೆ ಒಳಗಡೆ ಅವರು ಕ್ಷಮೆ ಸರ್ ಕೇಳಲಿಲ್ಲ ಅಂದ್ರೆ ಇನ್ನು 2 ದಿನ ಚುನಾವಣಾ ಇದಿದೆ. 2 ದಿನ 3ನೇ ದಿನಕ್ಕೆ ನಿಜವಾಗ್ಲೂ ಹೇಳ್ತೀವಿ, ಕರ್ನಾಟಕದ ಜನ ಪ್ರತಿಯೊಬ್ರು ಇವತ್ತು ವೀರಶೈವಗಾಗಿದೆ, ನಾಳೆ ಮತ್ತೊಂದಕ್ಕಾಗತ್ತೆ, ನಾಡದ್ದು ಮಗದೊಂದಕ್ಕಾಗತ್ತೆ. ಎಲ್ರು ಬರ್ಬೇಕು, ಎಲ್ಲ ಸಂಘ ಸಂಸ್ಥೆಗಳು ಬರ್ಬೇಕು. ಹೇಳ್ಬಿಡ್ತೀನಿ, ವೀರಶೈವ ಧರ್ಮ ಪರಂಪರೆಯಲ್ಲಿ ಗಂಡಿಗೆ ಎಷ್ಟು ಸ್ವಾತಂತ್ರ್ಯ ಇದೆ, ಹೆಣ್ಗೂ ಅಷ್ಟೇ ಸ್ವತಂತ್ರ ಇದೆ. ವೀರಶೈವ ಪರಂಪರೆ ಅವನು ಕೆಟ್ಟ ನಿತ್ಯಾನಂದನ್ ಏನ್ ಗೊತ್ತು? ಸತ್ತಾದ್ಮೇಲೆ ತನ್ನ ಗಂಡನ 60 ವರ್ಷ ಜೊತೆಲಿದ್ದವನು ಸತ್ತರೆ ಗಂಡ ಸಮಾಧಿಗೂ ಹಕ್ಕು ಕೊಟ್ಟಂಥದ್ದು ವೀರಶೈವ ಸಮಾಜ. ಬಸವಣ್ಣ 12ನೇ ಶತಮಾನದಲ್ಲಿ ಅವ್ನ್ ಏನ್ ಗೊತ್ತು ಅವನಿಗೆ? ವೀರಶೈವ ಸಮಾಜ ಅಂದ್ರೆ ಏನಂತ ಅವ್ರ ಅಪ್ಪಂದ ಅವ್ನು ಬರಕ್ಕೆ, ಅವನು ಯಾರ ಅಪ್ಪಂದ ಅವನು. ಆಮೇಲೆ ಎರಡನೇದು ಹೇಳ್ಬೇಕು ಅಂತ ಹೇಳಿದ್ರೆ, ಅವ್ನು ಯಾವ ವಚನ ಸಾಹಿತ್ಯ ಓದೋನ, ಸಿದ್ಧಾಂತ ಶಿಖಾಮಣಿ ಓದೋನ, ಯಾವ ಪಂಚಪೀಠ ಗೊತ್ತು, ಯಾವ ವಿರಕ್ತ ಪೀಠ ಗೊತ್ತು, ಎಲ್ಲ ಸ್ವಾಮೀಜಿಗಳನ್ನ ಕರ್ಸ್ಬಿಟ್ಟು ಬನ್ನಿ ನಾನು ನಿಮ್ಮ ಆಶೀರ್ವಾದ ನಮಸ್ಕಾರ ಮಾಡೋದು. ಅವ್ರು ಬಂದ ತಕ್ಷಣ ಅವ್ರ ಮಠನ ಕ್ರಿಯೇಟ್ ಮಾಡ್ಕೊಂಡು ವಿಡಿಯೋ ಟೈಪ್ ಮಾಡೋದು. ದೊಡ್ಡ ಸ್ವಾಮೀಜಿಗಳು ನೀಲಿ ಚಿತ್ರ ಮಾಡೋನೆ, ಇದು ಮಾಹಿತಿ ಇದೆ ನಮ್ಗೆ. ಏನ್ ಮಾಡಿದಾರೆ ಕೆಲವು ಸ್ವಾಮೀಜಿಗಳನ್ನ ಕರ್ಸಿ ನೀಲಿ ಚಿತ್ರ ಮಾಡಿ ಬ್ಲಾಕ್ ಮ್ಯಾಜಿಕ್ ಮಾಡೋನೆ. ನಮ್ಮ ಸ್ವಾಮೀಜಿಗಳು ಅದೇ ತರ ಮಾಡೋಣ. ಚರ್ಚೆನ ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.